ಮಾಧ್ಯಮ ಸಲಹೆಯಾದಂತಹ ಪ್ರಭಾಕರ್ ಅವರಿಗೆ ಒಂದು ಆತ್ಮೀಯವಾದಂತಹ ಸ್ವಾಗತ ಹಾಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳೊಂದಿಗೆ ಒಂದು ವೇದಿಕೆಗೆ ಸ್ವಾಗತವನ್ನು ಕೋರುತ್ತಾ ಈ ಒಂದು ವೇದಿಕೆಯ ಕುರಿತು ಒಂದೆರಡು ಮಾತುಗಳನ್ನ ಮಾತಾಡಬೇಕಾಗಿ ತಮಗೆ ಆತ್ಮೀಯವಾದಂತಹ ಶುಭಾಶಯಗಳು. ಇವತ್ತು ಮಕರ ಸಂಕ್ರಾಂತಿ. ಈ ಸಂಕ್ರಾಂತಿ ದಿವಸ ನಮ್ಮ ನೆಚ್ಚಿನ ನಟ ಜೈದ್ ಖಾನ್ ಅವರು ಕ್ರಾಂತಿಯನ್ನ ಮಾಡಿದ್ದಾರೆ ಕೋಲಾರದಲ್ಲಿ. ಅವರಿಗೆ ಒಳ್ಳೆಯದಾಗಲಿ ಅಂತ ನಾನು ಸಂದರ್ಭದಲ್ಲಿ ಶುಭಾರೈಸ್ತೇನೆ. ವೇದಿಕೆ ಮೇಲೆ ಕೋಲಾರ ವಿಧಾನಸಭಾ ಕ್ಷೇತ್ರದ ನೆಚ್ಚಿನ ಶಾಸಕರಾದಂತಹ ಕೊತ್ತೂರು ಮಂಜಣ್ಣ ಅವರಿದ್ದಾರೆ. ವಿಧಾನ ಪರಿಷತ್ ಸದಸ್ಯರಾದಂತಹ ಅನಿಲ್ ಕುಮಾರ್ ಅವರಿದ್ದಾರೆ. ನಮ್ಮ ಪಕ್ಷದ ಮುಖಂಡರು ಮತ್ತೆ ನಮ್ಮ ಅಭ್ಯರ್ಥಿ ಆದಂತಹ ಗೌತಮ್ ಅವರಿದ್ದಾರೆ. ಕೆಎಂಎಫ್ ಡೈರೆಕ್ಟರ್ ಶಂಶೀರ್ ಅವರಿದ್ದಾರೆ. ಇನ್ನು ಹಲವಾರು ಜನ ಮುಖಂಡರು ವೇದಿಕೆ ಮುಂಭಾಗದಲ್ಲಿ ಕೂಡ ಇದ್ದಾರೆ. ನಮ್ಮ ಗಂಗಣ್ಣ ಇರ್ಬೋದು, ಶಿವಕುಮಾರ್ ಆಗಿರ್ಬೋದು, ರಾಮಯ್ಯ ಎಲ್ಲರೂ ಇಲ್ಲಿದ್ದಾರೆ. ಇವತ್ತು ನಿಜವಾಗ್ಲೂ ಕೂಡ ಬಹಳ ಖುಷಿ ಆಗ್ತಾ ಇದೆ. ಯಾಕೆಂತಂದ್ರೆ ಜೈದ್ ಖಾನ್ ಕನ್ನಡ ಚಿತ್ರರಂಗದ ಒಂದು ಪ್ರಾಮಿಸಿಂಗ್ ನಟ ಅಂತಾನೆ ಹೇಳ್ಬೋದು. ನಾನು ಅವರ ಮೊದಲ ಮೂವಿ ಬನಾರಸ್ ನೋಡಿದ್ದೆ. ಒಂದು ಅದ್ಭುತವಾದಂತಹ ಅವರ ಮೊದಲ ಚಿತ್ರ ಬನಾರಸ್ ನಲ್ಲಿ ಒಂದು ಅದ್ಭುತವಾದಂತಹ ಪ್ರೇಮ ಕಥೆ ಮತ್ತೆ ಒಂದು ವೈಜ್ಞಾನಿಕ ಕಥೆ ಇಟ್ಕೊಂಡು ಒಂದು ಸಿನಿಮಾ ಮಾಡಿದೆ. ಇವತ್ತು ಕೂಡ ವಾರದಲ್ಲಿ 2 ದಿವಸ ಬನಾರಸ್ ಚಿತ್ರದ ಗೀತೆಗಳನ್ನ ನಾನು ಟಿವಿನಲ್ಲಿ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರ್ತೀನಿ. ನಾನು ನಿಜವಾಗ್ಲೂ ಆಶ್ಚರ್ಯ ಆಗಿದ್ದು ನಮ್ಮ ರಾಜ್ಯದ ಜನಪ್ರಿಯ ನಾಯಕರಾದಂತಹ ಜಮೀರ್ ಅಹಮದ್ ಖಾನ್ ಅವರ ಸ್ವಭಾವ ಮತ್ತೆ ಗುಣ ಎಲ್ಲರಿಗೂ ಗೊತ್ತು. ಅವ್ರು ಹೇಳ್ತಾ ಇದ್ರು, ಜಮೀರ್ ಅಣ್ಣ ಯಾವಾಗ ಹೇಳೋರು ನಮ್ಮ ಸಿನಿಮಾ ಮಾಡ್ತಾರೆ ಅಂತ. ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಾ ಇತ್ತು. ಯಾಕೆಂತಂದ್ರೆ ಹಣಕಾಸು ಇದ್ದವರೆಲ್ಲ ಸಿನಿಮಾ ಮಾಡ್ತಾರೆ. ಅವ್ರ ಸಾಲಿಗೆ ಜೈದ್ ಖಾನ್ ಕೂಡ ಒಬ್ರು ಸೇರ್ಕೋಬಹುದು ಅಂತ ಅನ್ಸಿತ್ತು. ಆದ್ರೆ ಬನಾರಸ್ ಮೂವಿ ನೋಡಿದ್ಮೇಲೆ ನಿಜವಾಗ್ಲೂ ಕೂಡ ಕನ್ನಡ ಚಲನಚಿತ್ರರಂಗಕ್ಕೆ ಒಬ್ಬ ಅದ್ಭುತವಾದ ಕಲಾವಿದ, ನಾನು ಹೀರೋ ಅಂತ ಹೇಳಕ್ ಹೋಗಲ್ಲ, ಅದ್ಭುತವಾದ ಕಲಾವಿದನನ್ನ ನಾವು ಇವತ್ತು ಪಡ್ಕೊಂಡಿದ್ದೀವಿ. ಜಮೀರ್ ಅಹಮದ್ ಖಾನ್ ಅವರು ಇವತ್ತು ವಸತಿ ಸಚಿವರಾಗಿರ್ಬೋದು, ಆದ್ರೆ ಅಪ್ಪ ಹಾಕಿದ ಆಲದ ಮರಕ್ಕೆ ಯಾವತ್ತೂ ಕೂಡ ಅವ್ರು ಅಡ್ಕೊಂಡವ್ರಲ್ಲ. ಇವತ್ತೇನಾಗಿದೆ ಅಂದ್ರೆ ಯಾವುದೋ ಒಂದು ಮೂವಿ ಇಟ್ಟಾಗಿದ ತಕ್ಷಣ ಆ ನಟ ತಲೆ ಗಿರ್ರಂತ ತಿರುಗ್ತಾ ಇರುತ್ತೆ. ಆದ್ರೆ ಬನಾರಸ್ ಮೂವಿ ಮಾಡಿದ್ಮೇಲೆ ಗಂಟು ಮೂವಿ ಮಾಡೋದಕ್ಕೆ 4 ವರ್ಷ ತಗೊಂಡ್ರು ಜೈದ್ ಖಾನ್ ಅವರು. ಯಾಕೆ ಅಂತಂದ್ರೆ ಅವರು ಯಾವುದೇ ಒಂದು ಸಿನಿಮಾ ಮಾಡಕ್ಕೆ 4 ವರ್ಷ ಯಾಕೆ ತಗೊಂಡು ಅಂತಂದ್ರೆ ಆ ಸಿನಿಮಾದ ಕಥೆ ಇರ್ಬೋದು, ಅದರ ಸಂಗೀತ ಇರ್ಬೋದು, ಎಲ್ಲವನ್ನು ಕೂಡ ಆಳವಾಗಿ ಅಭ್ಯಾಸ ಮಾಡ್ತಾರೆ. ಇವತ್ತು ನಾವು ನೋಡಿದ್ದೀವಿ ಎಷ್ಟೋ ಜನ ನಟರು ರಾತ್ರಿ ಪಾರ್ಟಿ ಮಾಡಿ ಬೆಳಗ್ಗೆ ಸಂಜೆ ಬರ್ತಾರೆ. ನನ್ನ ಹೆಸರಿದೆ, 4 ಬೀಟು 4 ಸಾಂಗ್ ಆಗ್ರೆ ಸಿನಿಮಾ ಅದ್ರ ಪಾಟಿಗೆ ಅದು ಹೋಗುತ್ತೆ ಅಂತ. ಆದ್ರೆ ಜೈದ್ ಖಾನ್ ಅವರು ಅಂತ ನಟರ ಪಾಲಿಗೆ ಸೇರಿಲ್ಲ ಅನ್ನೋದೇ ಇವತ್ತು ಒಂದು ಹೆಮ್ಮೆಯ ಸಂಗತಿ. ಯಾಕೆಂತಂದ್ರೆ ಒಂದು ಸಿನಿಮಾ ಮಾಡಬೇಕು ಅಂತಂದ್ರೆ ಕಠಿಣವಾದ ಒಂದು ಪರಿಶ್ರಮ ಬೇಕು, ಅಭ್ಯಾಸ ಬೇಕು. ಅದೆಲ್ಲವನ್ನು ಕೂಡ ಅವರು 4 ವರ್ಷ ಅಧ್ಯಯನ ಮಾಡಿ ಇವತ್ತು ಕಲ್ಟ್ ಮೂವಿಯನ್ನ ತೆರೆ ಮೇಲೆ ತರ್ತಾ ಇದ್ದಾರೆ. ನಾನು ಟೀಸರ್ ಮತ್ತೆ ಸಾಂಗ್ಸ್ ಎಲ್ಲ ನೋಡ್ತಿದ್ದೆ. ಬನಾರಸ್ಗೂ ಕಲ್ಟ್ಗೂ ಏನ್ ಡಿಫರೆನ್ಸ್ ಇರ್ಬೋದು ಅಂತ ನನಗೂ ಕೂಡ ಕುತೂಹಲ ಕಾಣ್ತಾ ಇದೆ. ಜೈದ್ ಖಾನ್ ಅವರೇ, ಜನವರಿ 23ನೇ ತಾರೀಕು ಸಿನಿಮಾ ತೆರೆ ಬರ್ತಾ ಇದೆ. ನೀವೆಲ್ಲರೂ ಕೂಡ ಜೈದ್ ಖಾನ್ ಅವರನ್ನ ಪ್ರೋತ್ಸಾಹಿಸಿ ಆಶೀರ್ವಾದ ಮಾಡಬೇಕು. ಕೋಲಾರ ಯಾವತ್ತೂ ಕೂಡ ಒಂದು ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಹೆಚ್ಚಿನ ಮನ್ನಣೆ ಕೊಡುವಂತಹ ಜಿಲ್ಲೆ. ಅದರಲ್ಲೂ ಕೋಲಾರ ನಗರ ಅಂತಂದ್ರೆ ಕಲಾವಿದರನ್ನ ಹೆಚ್ಚು ಪ್ರೀತಿಸುವಂತಹ ಒಂದು ನಗರ. ನೀವೆಲ್ಲರೂ ಕೂಡ ಜೈದ್ ಖಾನ್ ಅವರಿಗೆ ಆಶೀರ್ವಾದ ಮಾಡಬೇಕು. ಕಂಠ ಚಿತ್ರ ಭರ್ಜರಿ ಪ್ರದರ್ಶನ ಕಾಣುವ ರೀತಿಯಲ್ಲಿ ನೀವೆಲ್ಲ ಸಿನಿಮಾ ಮಂದಿರಗಳಿಗೆ ಬಂದು OTT ಹೋಗ್ತೀವಿ ಅಂತ ದಯವಿಟ್ಟು ಯಾರೋ ಕಾಯಕ್ಕೆ ಹೋಗ್ಬೇಡಿ. ದಯವಿಟ್ಟು ಎಲ್ಲ ಚಿತ್ರಮಂದಿರಗಳಿಗೆ ಬಂದ್ರೆ ಯುವ ನಟ ಜೈದ್ ಖಾನ್ ಭರವಸೆ ನಾಯಕ ಅವ್ರಿಗೆ ಆಶೀರ್ವಾದ ಮಾಡಿದ್ರೆ ಕನ್ನಡ ಚಲನಚಿತ್ರ ರಂಗದಲ್ಲಿ ಅವರು ಕೂಡ ಬೆಳೆಯೋದಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳ್ತಾ ನೀವೆಲ್ಲರೂ ಕೂಡ ಮತ್ತೊಮ್ಮೆ ಸಂಕ್ರಾಂತಿಯ ಒಂದು ಶುಭಾಶಯಗಳನ್ನು ಕೊಡ್ತಾ ಕಂಠ ಚಿತ್ರವನ್ನು ತಪ್ಪದೆ ನೋಡಿ ಜೈದ್ ಖಾನ್ ಅವರಿಗೆ ಆಶೀರ್ವಾದ ಮಾಡಿ ಅಂತ ನಾನು ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ಜೈ ಕರ್ನಾಟಕ. ಮಾನ್ಯ ರೂರಲ್ ಬ್ಲಾಕ್ ಪ್ರೆಸಿಡೆಂಟ್ ಅವರು ದಯವಿಟ್ಟು ವೇದಿಕೆ ಮೇಲ್ಭಾಗಕ್ಕೆ ಬರಬೇಕು. ಹಾಗೆ ಗಂಗಣ್ಣನವರು ಸಹ ಅಷ್ಟೇ. ಗೋಪಾಲ್, ನಮ್ಮೆಲ್ಲರ ಹೆಮ್ಮೆಯ ಕಟರಿ ಪಂಡ್ಯದ ಆತ್ಮೀಯ ದಯವಿಟ್ಟು ಗಂಗಣ್ಣ ವೇದಿಕೆ ಮೇಲೆ ಬರಬೇಕು.